ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಆರ್ಭಟಿಸ್ತಾ ಇದೆ ನದಿ, ಕೆರೆ, ಕೊಳ್ಳಗಳು. ಮಾರ್ಕಂಡೇಯ ನದಿ ಈಗ ಮೈದುಂಬಿ ಹರಿತಾ ಇದೆ. ನೂರಾರು ಎಕರೆಯಲ್ಲಿದ್ದಂತಹ ಬೆಳೆ ಈ ನದಿಯ ಆರ್ಭಟಕ್ಕೆ ಅಥವಾ ನದಿಯ ಹರಿವಿಗೆ ಈಗ ಜಲಾವೃತವಾಗಿದೆ. ಮಳೆಯ ಆರ್ಭಟ ನದಿ ತುಂಬಿ ಹರಿತಾ ಇದೆ. ಇದರಿಂದಾಗಿ ಕಬ್ಬು, ಭತ್ತ, ಮೆಕ್ಕೆಜೋಳ ಬೆಳೆ ನೀರು ಪಾಲಾಗಿದೆ. ನದಿಯಂತೆ ಭಾಸವಾಗುತ್ತಿರುವ ತೋಟಗಳು ನೀರಿನಲ್ಲೇ ಕೊಳೆತು ಹೋಗ್ತಾ ಇದ್ದಾವೆ. ಬೆಳೆಗಳು ಕಂಡೋಲಿ, ಅಂಬೇವಾಡಿಯಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ ನಿರ್ಮಾಣವಾಗಿದೆ. ಬೆಳೆ ನಾಶವಾಗಿದೆ ಕಡೋಲಿ ಹಾಗೆ ಅಂಬೇವಾಡಿಯಲ್ಲಿ. ಬೆಳಗಾವಿ ತಾಲೂಕಿನ ಕಡೋಲಿ, ಅಂಬೇವಾಡಿ ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಮಾರ್ಕಂಡೇಯ ನದಿಯ ಹರಿವಿಗೆ ಎಲ್ಲ ಕಡೆಗಳಲ್ಲೂ ಕೂಡ ನೀರು ತುಂಬಿಕೊಂಡಿದೆ. ಪ್ರಮುಖವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮತ್ತೆ ಮಳೆ ಆಗ್ತಿರುವಂತದ್ದು. ಹಾಗಾಗಿ ರಾಕಸ್ಕೋಪ್ ಡ್ಯಾಮ್ ನಿಂದ ಮತ್ತೆ ನೀರನ್ನ ಅಂದ್ರೆ ಮಾರ್ಕಂಡೇಯ ನದಿಗೆ ನೀರು ಬಿಡುಗಡೆ ಮಾಡಿರುವಂತದ್ದು. ಹಾಗಾಗಿ ಕಡೋಲಿ ಭಾಗಕ್ಕೂ ಕೂಡ ಈಗ ಮಾರ್ಕಂಡೇಯ ನದಿ ನೀರು ಬಂದಿರುವಂತದ್ದು. ಈ ಭಾಗದಲ್ಲಿ ಬೆಳೆದಂತ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗ್ತಿರುವಂತದ್ದು. ಭತ್ತ ಇರಬಹುದು, ಮೆಕ್ಕೆಜೋಳ ಇರಬಹುದು, ಕಬ್ಬು ಇರಬಹುದು, ಜೊತೆಗೆ ತರಕಾರಿ ಬೆಳೆಗಳೆಲ್ಲವೂ ಕೂಡ ನೀರಿನಲ್ಲಿ ಜಲಾವೃತಗೊಂಡು ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇರುವಂತದ್ದು. ಕಳೆದ 20 ದಿನಗಳಿಂದ ಕೂಡ ಈ ಒಂದು ಭಾಗದಲ್ಲಿ ಅಂದ್ರೆ ಪಶ್ಚಿಮ ಘಟ್ಟ ಇರಬಹುದು ಅಥವಾ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಿರುವಂತದ್ದು. ಹಾಗಾಗಿ ಆ ಒಂದು ಮಳೆಯಿಂದಾಗಿ ಈ ಮಾರ್ಕಂಡೇಯ ನದಿ ವ್ಯಾಪ್ತಿಗೆ ಬರುವಂತಹ ಅಂಬೇವಾಡಿ ಇರಬಹುದು, ಸುಳಗಾಯ ಇರಬಹುದು, ಜೊತೆಗೆ ಹಿಂಡಲ್ಗಾಯ ಇರಬಹುದು, ಕಂಗ್ರಾಳಿ ಇರಬಹುದು, ಜೊತೆಗೆ ಬೇರೆ ಬೇರೆ ಗ್ರಾಮಗಳಲ್ಲಿ ಹಾದು ಹೋಗುವಂತ ಜನರು, ರೈತರು ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಪ್ರತಿ ವರ್ಷ ಕೂಡ ಈ ಒಂದು ನದಿಯಿಂದ ಈ ರೀತಿಯಾದಂತಹ ಸಮಸ್ಯೆ ಆಗತ್ತೆ. ಜೊತೆಗೆ ಬೆಳೆಗಳೆಲ್ಲವೂ ಕೂಡ ಹಾನಿಯಾಗಿ ನಷ್ಟವನ್ನ ಈ ಭಾಗದ ರೈತರು ಅನುಭವಿಸ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವೊಬ್ಬ ರೈತರಿಗೂ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಸ್ಥಳೀಯ ಆಡಳಿತ ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ನದಿ ಸಣ್ಣ ನದಿ ಇರುವಂತದ್ದು. ಜೊತೆಗೆ ಸುಮಾರು 30 ಅಡಿಯಷ್ಟು ಅಂಗುಲ, ಜೊತೆಗೆ 8 ಅಡಿಯಷ್ಟು ಆಳ ಇರುವಂತಹ ಈ ಒಂದು ನದಿ ಖಾನಾಪುರ ತಾಲೂಕಿನ ಬೈಲೂರು ಅನ್ನೋ ಒಂದು ಗ್ರಾಮದಲ್ಲಿ ಹುಟ್ಟುತ್ತೆ. ಸುಮಾರು 70 ಕಿಲೋಮೀಟರ್ ವರೆಗೂ ಅಂದ್ರೆ ಗೋಕಾಕ್ ವರೆಗೂ ಹರಿದು ಅಲ್ಲಿ ಗೊರ್ಚಿನ್ ಮಲ್ಕಿ ಫಾಲ್ಸ್ ಅನ್ನೋ ಫಾಲ್ಸ್ ಅನ್ನ ಕೂಡ ಹುಟ್ಟಾಕತ್ತೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಹೋಗುವಂತ ಈ ಒಂದು ನದಿಯನ್ನ ಹೂಳನ್ನೇ ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೂಡ ಇತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಆ ಒಂದು ಕೆಲಸ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಅದಕ್ಕೆ ಮುಂದಾಗಬೇಕು. ಈ ಭಾಗದ ರೈತರನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕು. ಸಣ್ಣ ಪ್ರಮಾಣದಲ್ಲಿ ಮಳೆ ಆದ್ರೂ ಕೂಡ ಈ ರೀತಿಯಾಗಿ ರೈತರು ನಷ್ಟವನ್ನ ಅನುಭವಿಸ್ತಾರೆ. ಜೊತೆಗೆ ಈ ಭಾಗದಲ್ಲಿ ಕಬ್ಬನ್ನ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ, ಭತ್ತವನ್ನ ಬೆಳೆಯಲಾಗುತ್ತೆ. ಅದರಲ್ಲೂ ಕೂಡ ವಿವಿಧ ತಳಿ ಅಂದ್ರೆ ಬೆಳಗಾವಿ ಬಾಸುಮತಿ, ಫೇಮಸ್ ಆಗಿರುವಂತಹ ಬೆಳಗಾವಿ ಬಾಸುಮತಿ, ಇಂದ್ರಾಣಿ, ಜೊತೆಗೆ ಸೋನಂ ಸೇರಿದಂತೆ ವಿವಿಧ ತಳಿಯ ಭತ್ತವನ್ನ ಬೆಳೆಯಲಾಗುತ್ತೆ. ಆ ಎಲ್ಲ ಭತ್ತವೂ ಕೂಡ ಈ ನದಿಗೆ ಆವರಿಸಿ ಸಂಪೂರ್ಣವಾಗಿ ಹಾನಿ ಆಗುತ್ತೆ. ಇದರಿಂದ ರೈತರು ಸಂಪೂರ್ಣವಾಗಿ ನಷ್ಟವನ್ನ ಅನುಭವಿಸ್ತಾರೆ. ಜೊತೆಗೆ ತಾವು ಹಾಕಿದಂತ ಬಂಡವಾಳ ಕೂಡ ಅವರಿಗೆ ಕೈಗೆ ಸಿಗೋದಿಲ್ಲ. ಹಾಗಾಗಿ ಸರ್ಕಾರ ಒಂದು ನಮಗೆ ಹೂಳನ್ನ ಎತ್ತರಿ, ಇಲ್ಲ ಅಂದ್ರೆ ನಮಗೆ ಪರಿಹಾರವನ್ನಾದ್ರೂ ಕೊಡಿ ಅನ್ನುವಂತ ಒತ್ತಾಯವನ್ನ ಮಾಡ್ತಿದ್ರೆ ಆ ಒಂದು ಕೆಲಸವನ್ನ ಇಲ್ಲಿವರೆಗೂ ಸರ್ಕಾರಗಳು ಮಾಡ್ತಿಲ್ಲ. ಇನ್ನಾದ್ರೂ ರಾಜ್ಯ ಸರ್ಕಾರಗಳು ನಮಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ಲಿ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು, ಎಲ್ಲಿ ನೋಡಿದ್ರಲ್ಲಿ ನೀರು ಕಾಣ್ತಾ ಇರುವಂತದ್ದು. ಭತ್ತವೂ ಕೂಡ ಎಲ್ಲ, ಕಬ್ಬು ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನೀರಿನಲ್ಲಿ ಇನ್ನಷ್ಟು ಮುಳುಗಡೆ ಆಗಿದ್ದೇ ಆದ್ರೆ ಆ ಕಬ್ಬು ಕೂಡ ಸಂಪೂರ್ಣವಾಗಿ ಹಾನಿ ಆಗುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನ ಬೆಳೆದು ಇಲ್ಲಿ ರೈತರು ಬದುಕನ್ನ ಕಟ್ಕೋತಾರೆ. ಆದ್ರೆ ಈ ರೀತಿಯಾಗಿ ನೀರಿನಲ್ಲಿ ನಿಂತ ಕಬ್ಬು ಸಂಪೂರ್ಣವಾಗಿ ಹಾನಿ ಆಗುತ್ತೆ. ಹಾಗಾಗಿ ಹೂಳನ್ನ ಎತ್ತರಿ ಅನ್ನೋದು ಈ ಭಾಗದ ರೈತರ ಒಂದು ಒತ್ತಾಸೆ ಕೂಡ ಇರುವಂತದ್ದು.